ಫ್ರೆಂಡ್ಸ್, ಈ ದಿನ ನಾನು ಪಿಜ್ಜಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲು ಅರ್ಧ ಕಪ್ಪು ಮೊಸರು ಬೇಕು, ನಾರ್ಮಲ್ ಟೆಂಪ್ರೇಚರಲ್ಲಿ ಇರೋದು. ಅದಕ್ಕೆ ಲಿಕ್ವಿಡನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲು. ಹಾಗೆ 1 ಸ್ಪೂನು ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಆಗ್ಬೇಕಲ್ಲ, ಫರ್ಮೆಂಟೇಶನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಅಂದ್ರೆ ಈಸ್ಟ್ ಆಗ್ತಾ ಇಲ್ಲದೆ ಇರೋದ್ರಿಂದ ಫರ್ಮೆಂಟೇಶನ್ನಿಗೋಸ್ಕರ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ 1 ಸ್ಪೂನು. ಸ್ವಲ್ಪನೇ ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತಗೊಳ್ತಾ ಇದ್ದೀನಿ. ತುಂಬ ಬಿಸಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಬೇಕಾದರೆ ಮತ್ತೆ ಕಲಸಬೇಕಾದ್ರೆ ತೋರಿಸ್ತೀನಿ ಎಷ್ಟು ಬೇಕಾಗಿದೆ ಅಂತ. ಈಗ ಇದನ್ನ ಸಪ್ರೇಟಾಗಿ ಇಟ್ಕೋತೀನಿ, ಯಾಕೆಂದರೆ ಇದು ಮೊಸರು, ಉಪ್ಪು, ಸಕ್ಕರೆ ಪೌಡ್ರ್ ಹಾಕಿರೋದ್ರಿಂದ ಇದು ಫರ್ಮೆಂಟೇಶನ್ ಆಗಲಿ. ಹಿಟ್ಟು ಜರಡಿ ಇಟ್ಕೊಳ್ಳೋಣ. ಕಪ್ಪು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಎರಡು ಕಪ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಬೇಕು, ಚೂರು. ನಾನು ಜರಡಿ ಇಟ್ಕೋತೀನಿ. ಈಗ ಇದಕ್ಕೆ ನಾನು ಬೇರೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಇದು ಬೇಕಿಂಗ್ ಪೌಡರು. ಇದನ್ನ 2 ಸ್ಪೂನ್, 2 ಕಪ್ ಹಾಕಿರೋದಕ್ಕೋಸ್ಕರ 2 ಸ್ಪೂನ್ ಹಾಕ್ತಾ ಇದ್ದೀನಿ. 1 2. ಇದು ಟೀ ಸ್ಪೂನ್. ಇದು ಅರ್ಧ ಸ್ಪೂನು ಇದನ್ನ ಹಾಕ್ತಾ ಇದ್ದೀನಿ, ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಈಗ ಈ ಲಿಕ್ವಿಡ್ಗೆ ಹಾಕ್ತೀನಿ ನಾನು. ಸೋಡಾ ಮತ್ತೆ ಬೇಕಿಂಗ್ ಪೌಡರನ್ನ ಯಾವಾಗಲೂ ಹಿಟ್ಟಲ್ಲೇ ಹಾಕಬೇಕು. ಮೊಸರು ಅದರಲ್ಲಿ ಹಾಕಿದ್ರೆ ಅದ್ರದ್ದು ಸ್ಮೆಲ್ ಗೊತ್ತಾಗ್ಬಿಡತ್ತೆ, ಬೇಕಿಂಗ್ ಸೋಡಾದ್ದು. ಸೊ ಹಾಗಾಗಿ ಡ್ರೈ ಪೌಡರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕಿದಾಗ ಅದರದ್ದು ಏನು ಸ್ಮೆಲ್ ಬರೋದಿಲ್ಲ, ಬೇಕಿಂಗ್ ಸೋಡಾದ್ದು. ನಾನು ಇನ್ನು ಸ್ವಲ್ಪ ನೀರು ತಗೊಂಡು ಇಟ್ಕೊಂಡಿರ್ತೀನಿ, ಬಿಸಿ ಉಗುರು ಬೆಚ್ಚಗಿರೋ ನೀರು. ಈಗ ಇದನ್ನ ಫಸ್ಟ್ ಕಲಿಸ್ತೀನಿ ನಾನು. ಇದು ಹಿಟ್ಟು ಮಾತ್ರ ಸ್ವಲ್ಪ ಅಂಟ ಥರನೇ ಇರುತ್ತೆ. ಇದನ್ನ ಕಲಿಸ್ಬಿಟ್ಟು ಒಂದು 3/4 ಗಂಟೆ ಅಥವಾ ಅರ್ಧ ಗಂಟೆ ಬಿಡಬೇಕು. ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ಬಿಡಬೇಕು, 1 ಗಂಟೆ. ಈಸ್ಟ್ ಹಾಕಿದ್ರೂ 1 ಗಂಟೆನೇ ಬಿಡಬೇಕು. ಇದನ್ನ ಮೊಸರು ಹಾಕಿದ್ದನ್ನ ನೀವು ಅರ್ಧ 3/4 ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಅಲ್ವಲ್ಲ, ಸೊ ಹಾಗಾಗಿ ಒಂದು 3/4 ಗಂಟೆ ಬಿಡಿ. ಇನ್ನು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಇದನ್ನ ನಾದ್ತೀನಿ. ಸ್ವಲ್ಪನೇ ಹಾಕೋಬೇಕು. ಇದು ಸ್ವಲ್ಪ ಫರ್ಮೆಂಟೇಶನ್ ಆಗಕ್ಕೆ ಬೇಗ ಆಗಲಿ ಅಂತ ನಾನು ಅದನ್ನ ನಾದ್ತಾ ಇದ್ದೀನಿ. ಈಗ ಸ್ಟ್ರೆಚ್, ಫೋಲ್ಡ್, ಮತ್ತೆ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು, ಮತ್ತೆ ಸ್ಟ್ರೆಚ್ ಮಾಡಬೇಕು, ಮತ್ತೆ ಫೋಲ್ಡ್ ಮಾಡಬೇಕು.
ಮತ್ತೆ ಈ ತರ ಟ್ವಿಸ್ಟ್ ಮಾಡ್ಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟೇನಾದ್ರು ಹತ್ಕೊಂಡ್ರೆ ಅದನ್ನ ಸ್ವಲ್ಪ ಇದನ್ ಮಾಡಿ ಮತ್ತೆ ಉದ್ದ ಮಾಡಿ ಸ್ಟ್ರೆಚ್ ಮಾಡಿ ಮತ್ತೆ ವಾಪಸ್ ಫೋಲ್ಡ್ ಮಾಡಿ ಮತ್ತೆ ಈ ಕಡೆ ಟರ್ನ್ ಮಾಡ್ಕೊಂಡು ಮತ್ತೆ ಹಿಂಗ್ ಮಾಡ್ಬಿಟ್ಟು ಮತ್ತೆ ಈ ತರ ಕ್ಲೋಸ್ ಮಾಡಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಇದೇ ತರನೇ ಒಂದ್ 4ರಿಂದ 5 ಸತಿ ಮಾಡ್ಬಿಟ್ಟು ಒಂದು ಇದನ್ನ ಮುಚ್ಚಿಡಿ. ಅದೊಂದು 3/4 ಗಂಟೆ ಆದ್ಮೇಲೆ ಅದು ಫರ್ಮೆಂಟೇಶನ್ ಆಗಿರುತ್ತೆ. ಆಮೇಲೆ ಪಿಜ್ಜಾ ರೆಡಿ ಆಗುತ್ತೆ. ಈಗ ಇದನ್ನ 1 ಅವರ್ ಬಿಡಿ ಫ್ರೆಂಡ್ಸ್. ಈಗ ನಾನು ಇದು ಓವನ್ ಅನ್ನ 190 ಡಿಗ್ರಿಯಲ್ಲಿ 2 ರಾಡ್ ಆನ್ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. 2 ರಾಡ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಇಲ್ಲಿದೆ ನೋಡಿ. ಇದು ಆರೋ ಮಾರ್ಕ್ ಬಂದಾಗ ಈ ಟೈಪ್ ಇದ್ದಾಗ ಆನ್ ಮಾಡ್ಬೇಕು. ಒಂದು 10 ಮಿನಿಟ್ಸ್ ಮಾಡ್ತೀನಿ. 10 ಮಿನಿಟ್ಸ್ ಮಾಡೋಷ್ಟೊತ್ತಿಗೆ ಅದು ಬೇಸ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಬಂದು ಪಿಜ್ಜಾ ರೆಡಿಗೆ ಇಡೋಣ. ಈಗ 10 ನಿಮಿಷ ಪ್ರೀ ಹೀಟಿಗೆ ಹಾಕಿದ್ದೀನಿ. ಮೊದಲು ಪ್ಲೇಟಿಗೆ ನಾನು ಬಟರ್ ಹಚ್ಕೋತಾ ಇದ್ದೀನಿ. ಸೈಡ್ಗೆ ಎಲ್ಲ ಹಚ್ಕೊಳ್ಳಿ ಫ್ರೆಂಡ್ಸ್. ನಾನು ಮನೇಲಿ ಯಾವ ಪ್ಲೇಟ್ ಇದೆಯೋ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಹಾಕಿ ಫ್ಲಫಿ ಆಗಿ ರೆಡಿ ಆಗಿದೆ ಉಬ್ಬಿಕೊಂಡು. ಈಗ ಇದನ್ನ ತೋರಿಸ್ತೀನಿ ನೋಡಿ ಹೇಗೆ ಇದೆ ನೋಡಿ. ಇಲ್ಲೆಲ್ಲ ಹೇಗೆ ಮಧ್ಯ ಎಲ್ಲ ಈ ತರ ಆಗ್ಬೇಕು ಫ್ರೆಂಡ್ಸ್. ಈಗ ಇದನ್ನ ನಾನು ರೆಡಿ ಮಾಡ್ತೀನಿ. ಒಂದು ಸ್ವಲ್ಪ ಒಣ ಹಿಟ್ಟು ಕೈಗೆ ಹಚ್ಕೊಂಡು ಇದನ್ನ ನಾನು ಪೋರ್ಕ್ ಮಾಡ್ತಾ ಇದ್ದೀನಿ. ಪ್ರಿಕ್ ಮಾಡ್ತಾ ಇದ್ದೀನಿ. ಫುಲ್ ಎಲ್ಲ ಮಾಡ್ರಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಮಾಡಿ ಅಂದ್ರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈಗ ಆಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಈಗ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಹಾಗೆ ಜೀರಾ ಪೌಡ್ರು, ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನ್ನಷ್ಟು ಕಾಲು ಸ್ಪೂನು ಅರಿಶಿನ, ಸ್ವಲ್ಪ ಕಲರಿಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿ ಸ್ವಲ್ಪ ಮೊಸರು, 1-1.5 ಸ್ಪೂನ್ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಇದು ಪಿಜ್ಜಾ ಸಾಸು. ಈಗ ನಾನು ಮೊzzarella ಚೀಸ್ ಹಾಕ್ತಾ ಇದ್ದೀನಿ. ಮೊzzarella ಚೀಸ್ ಹಾಕ್ತಾ ಇದ್ದೀನಿ.
ತರಕಾರಿಗಳು ಹಾಕ್ತೀನಿ ಒಂದೊಂದೇ. ಇದು ಟೊಮೊಟೊ ಫ್ರೆಂಡ್ಸ್, ಇದು ರೆಡ್ ಕ್ಯಾಪ್ಸಿಕಮ್, ಇದು ಗ್ರೀನ್ ಕ್ಯಾಪ್ಸಿಕಮ್, ಇದು ಯೆಲ್ಲೋ ಕ್ಯಾಪ್ಸಿಕಮ್. ನೀವು ವೆಜ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ಬೀನ್ಸು ಕ್ಯಾರೆಟ್ ಒಂದು ಬಿಟ್ಬಿಟ್ಟು. ಇದು ರೆಡ್ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನೀವು ನಾನ್ ವೆಜಿಟೇರಿಯನ್, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಬರೀ ವೆಜಿಟೇಬಲ್ ಹಾಕಿಸ್ತಾ ಇದ್ದೀನಿ. ನೀವು ನಾನ್ ವೆಜಿಟೇರಿಯನ್ ಇದ್ದವರು ಚಿಕನ್ ಬೇಕಾದ್ರೆ ಹಾಕೋಬಹುದು. ಈಗ ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ರೆಡ್ ಕ್ಯಾಪ್ಸಿಕಮ್ ಸೇಮ್ ತರ ಕಾಣುತ್ತೆ, ಬಟ್ ಟೊಮೊಟೊನೇ ಇದು. ಈಗ ಕಾರ್ನ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಒರೆಗಾನ ಹಾಕ್ತಾ ಇದ್ದೀನಿ. ಪಿಜ್ಜಾ ಸೀಸ್ಲಿಂಗ್ ಅಂತಾರಲ್ಲ ಅದರದ್ದು. ಸ್ಲೈಸ್ ಇರೋ ಚೀಸ್ ಹಾಕ್ತಾ ಇದ್ದೀನಿ. ನಾನು ಕೆಳಗಡೆ ಮೊಜರೆಲ್ಲ ಹಾಕಿರೋದ್ರಿಂದ ಇದನ್ನ ನಾನು ಸ್ವಲ್ಪ ಎಳೆ ಎಳೆಯಾಗಿ ಬರಲಿ ಅಂತ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಎಷ್ಟು ಚೀಸ್ ಇರುತ್ತೋ ಪಿಜ್ಜಾಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್. ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ. ಇಡಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇಡ್ತಾ ಇದ್ದೀನಿ 190 ಡಿಗ್ರಿ ಸೆಂಟರ್ ರಾಡ್. ಹಾಗೆ 35 ಮಿನಿಟ್ಸ್ ವರ್ಗು ಇಡ್ತಾ ಇದ್ದೀನಿ. 35-40 ಮಿನಿಟ್ಸ್ ವರ್ಗು. ಇದನ್ನು ನಾನು ಕಡಾಯಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ಇಂದ 6 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಇದು ಚಿಕ್ಕ ಪ್ಲೇಟಲ್ಲಿ ಕಡಾಯಿಯಲ್ಲಿ ಇಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೂ ಸೇಮ್ ಬಟರ್ ಅದನ್ನ ಗ್ರೀಸ್ ಮಾಡಿ ಸೇಮ್ ಅದೇ ಥರನೇ ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಬಿಡಿ, ಆಮೇಲೆ ಸಿಮ್ಮಲ್ಲಿಡಿ. ಮಾಡೋಣ ಫ್ರೆಂಡ್ಸ್. ಸಾಸ್ ಹಾಕಬೇಕು ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸ್ಲೈಸ್ ಟೈಪ್ ಚೀಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು.
ಥರನೇ ವೆಜ್ಜಸ್ಗಳಿಡೋಣ. ಈಗ ಕಾರ್ನ್ ಹಾಕ್ತಾ ಇದ್ದೀನಿ. ಇದು ಫ್ರೋಝನ್ ಕಾರ್ನ್ ಫ್ರೆಂಡ್ಸ್, ಹೇಳಿದ್ನಿ ಇಟ್ಟು ಮಾಡಿದೆಯಾ? ಇದು ಫ್ರೋಝನ್ ಕಾರ್ನ್ ಹಾಕಿರೋದು ನಾನು. ತೆಗೆದು ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಹಾಕ್ಬಿಟ್ಟು ತೊಳೆದು ಆಮೇಲೆ ಹಾಕಿರೋದು ಫ್ರೆಂಡ್ಸ್. ಈಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕಿನಿ. ಈಗ ತುರಿಯೋಸ್ಟ್ ಚೀಸ್ ಹಾಕ್ತಾ ಇದ್ದೀನಿ. ಸ್ಲೈಸ್ದು ಗಟ್ಟಿ ಇರುತ್ತಲ್ಲ, ಬಾರ್ ಟೈಪ್ ಇರೋದು. ನೀವು ಚೀಸ್ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಪಿಜ್ಜಾ. ಮನೇಲೆ ಮಾಡ್ಕೊಳ್ಳೋದ್ರಿಂದ ಹೈಜೆನಿಕ್ ಆಗಿರುತ್ತೆ. ಆಮೇಲೆ ಮಕ್ಕಳು ಫ್ರೆಂಡ್ಸ್, ಈಗ ನಾನು ಈಗ ಇದನ್ನು ಸೇಮ್ 35 to 40 ಮಿನಿಟ್ಸು ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಕಡಾಯಿಯಲ್ಲಿ ಆಗಿರೋದು ಪಿಜ್ಜಾ. ಇದನ್ನು ರೆಡಿ ಆಗಿದೆ. ಈಗ ಇದು ಓವನ್ ಅಲ್ಲಿ ಆಗಿರೋದು. ಇದು ಕೂಡ ರೆಡಿ ಆಗಿದೆ. ಇದನ್ನು ಕಟ್ ಮಾಡಿ ಪೀಸ್ ಹೇಗಿದೆ ಅಂತ ತೋರಿಸ್ತೀನಿ. ಸೇಮ್ ರೆಡಿಮೇಡ್ ಆದಂಗೆ ಆಗಿದೆ ಫ್ರೆಂಡ್ಸ್. ಡೊಮಿನಸ್ ಪಿಜ್ಜಾ ತರನೇ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಬಂದಿದ್ದಾಳೆ, ಹೇಳ್ತಾಳೆ ಇವತ್ತು. ಪ್ರತಿ ಸತಿ ಏನು ಇರೋದಿಲ್ಲ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ರೆಡಿಮೇಡ್ಗಿಂತನೂ ತುಂಬಾ ಚೆನ್ನಾಗಿದೆ. ಮನೇಲಿ ಮಕ್ಳಿಗೆ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ, ಹೈಜೆನಿಕ್ ಆಗು ಇರುತ್ತೆ. ಮನೇಲಿರೋ ತರಕಾರಿ ಕ್ಯಾಪ್ಸಿಕಮ್ ಇದ್ರೆ ಸಾಕು ಫ್ರೆಂಡ್ಸ್. ಕಾರ್ನು ಅದು ಇದ್ಬಿಟ್ರೆ ಚೀಸು ಅದು ಎಲ್ಲ ಏನು ಇದ್ದೇ ಇರುತ್ತೆ. ಈಗ ಆಲ್ರೆಡಿ ಎಲ್ಲರ ಮನೆಗಳಲ್ಲೂ ಚೀಸು ಅದೆಲ್ಲ ತಿಂತಾ ಇರ್ತಾರೆ, ಪನ್ನೀರು. ಸೊ ಹಾಗಾಗಿ ಇದನ್ನ ನೀವು ಮನೇಲೂ ಮಾಡ್ಕೋಬಹುದು. ಪನ್ನೀರ್ನ ಬೇಕಾದ್ರೆ ಅದನ್ನು ಇನ್ನೊಂದ್ಸತಿ ತೋರಿಸ್ತೀನಿ. ಬಟ್ ಚೀಸ್ ಎಲ್ಲ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ನೀವು ಅಮೂಲ್ ಅಥವಾ ನಂದಿನಿ ಯಾವ್ದು ತಗೊಳ್ರು ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಮನೇಲೆ ಮಾಡ್ಕೊಂಡು ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾನು ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ಪಿಜ್ಜಾ ಕೊಡ್ತಾ ಇದ್ದೀನಿ. ಅವಳಿಗೆ ಟೇಸ್ಟ್ ನೋಡಕ್ಕೆ, ತಿಂದು ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ನಿ. ನಾವು ಹೊರಗಡೆ ಪಿಜ್ಜಾನೇ ತಿನ್ನಲ್ಲ. ಅದು ಇಲ್ಲಿ ಬಂದಿದ್ದೀನಿ ಅಂತ ಅವಳು ಮಾಡ್ಕೊಟ್ಟಕ್ಕೆ ತಿಂದಿದ್ವಿ. ಅದು ತುಂಬಾ ಸ್ವಚ್ಛವಾಗಿ ಕ್ಲೀನ್ ಆಗಿ ಮಾಡ್ಕೊಟ್ಟಾಳೆ. ಅದಕ್ಕೆ ನಾನು ತಿಂತಾ ಇದ್ದೀನಿ. ಅವಳಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನನ್ನ ಫ್ರೆಂಡ್ ಬಂದು ತಿನ್ಲು ಪಿಜ್ಜಾನ. ಅವಳು ಆಕ್ಚುಲಿ ಹೊರಗಡೆಗೆ ಪಿಜ್ಜಾ ಗಿಜ್ಜಾ ಎಲ್ಲ ತಿನ್ನೋದಿಲ್ಲ. ಇವತ್ತು ನಾನು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ತಿಂದಿದ್ದಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.